ಮಳೆಯಲ್ಲಿ ಪಕ್ಷಿಗಳ ಕಷ್ಟ. ಪಕ್ಷಿಗಳ ಊರಿನಲ್ಲಿ ಆ ದಿನ ಮುಂಜಾನೆ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮೋಡಗಳೆಲ್ಲ ಕಪ್ಪಾಗಿ ಬೂದಿ ಬಣ್ಣಕ್ಕೆ ಬದಲಾಯಿತು. ವಾತಾವರಣ ಮಳೆ ಬರುವ ಹಾಗೆ ಇತ್ತು. ಪಕ್ಷಿಗಳೆಲ್ಲರೂ ಅವ್ರವ್ರ ಕೆಲ್ಸನ ಮಾಡ್ತಾ ಇದ್ರು. ತುನಿಗುಬ್ಬಚ್ಚಿ ಅವಳ ಮುದ್ದಿನ ಮಗಳು ಬುಜ್ಜಿಗೋಸ್ಕರ ಅಡಿಗೆ ಮಾಡ್ತಾ ಇದ್ಲು. ಅವರು ಬಾಳ್ತಾ ಇದ್ದಿದ್ದು ಚಿಕ್ಕ ಗುಡಿಸಲಾಗಿದ್ರು ಕೂಡ ಆ ಗುಡಿಸಲಿನ ತುಂಬಾ ಸಂತೋಷ ಇತ್ತು. ಅಮ್ಮ, ಆಕಾಶನ ನೋಡಿದ್ಯಾ? ಎಷ್ಟು ಕಪ್ಪಾಗಿ ಬದಲಾಗಿದೆ. ಇವತ್ತು ಜೋರಾಗಿ ಮಳೆ ಬರುತ್ತೆ ಅಂತ ಅನಿಸ್ತಾ ಇದೆ. ಹೌದು ಬುಜ್ಜಿ, ತಂಪಾಗಿ ಗಾಳಿ ಬೇರೆ ಬೀಸ್ತಾ ಇದೆ. ಮಳೆ ಖಂಡಿತ ಬಂದೇ ಬರುತ್ತೆ. ಮಳೆ ಬರೋದು ಅಂದ್ರೇನೆ ಈ ಊರಲ್ಲಿ ತುಂಬಾನೇ ಭಯ. ಟುನಿಗುಬ್ಬಚ್ಚಿಯ ಮನೆಯ ಪಕ್ಕದಲ್ಲಿರುವ ಚೋಟಿಗಿಳಿಯ ಮನೆಯಲ್ಲೂ ಕೂಡ ಇದೇ ಚರ್ಚೆ. ಅವಳ ಮಗನಾದ ಬನ್ನು ಚೋಟು ಹತ್ರ, ಅಮ್ಮ, ನಾನು ಹೊರಗಡೆ ಆಟಾಡಕ್ಕೆ ಹೋಗಿ ಬರ್ಲಾ? ಬೇಡ ಬನ್ನು, ಹೊರಗಡೆ ವಾತಾವರಣ ನೋಡ್ದೆ ಅಲ್ವಾ? ಇವತ್ತು ಜೋರಾಗಿ ಮಳೆ ಬಂದ್ರೂ ಬರುತ್ತೆ. ನೀನು ಮನೆಯೊಳಗಡೆನೇ ಇರೋ. ಅವರ ಇಬ್ರು ಮನೆಗಿಂತ ಸ್ವಲ್ಪ ದೂರದಲ್ಲಿ ಚಿಚುಕಾಗಿಯ ದೊಡ್ಡ ಬಂಗ್ಲೆ ಮನೆ ಇತ್ತು. ಚಿಚುಕಾಗೆ ತುಂಬಾ ದೊಡ್ಡ ಶ್ರೀಮಂತೆಯಾಗಿದ್ಲು. ಅವಳು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ಲು. ಅವಳ ಪಕ್ಕದಲ್ಲಿ ಅವಳ ಮಗ ಚಿನ್ನೋನು ಇದ್ದ. ಲೇ ಚಿನ್ನೋ, ನೋಡುದೇನೋ ಹೊರಗಡೆ ಆ ಬಡ ಪಕ್ಷಿಗಳ ಮನೆಗಳು ಗಾಳಿಗೆ ಹೇಗೆ ಅಲ್ಲಾಡ್ತಾ ಇದೆ ಅಂತ. ಆದ್ರೆ ನನ್ ಮನೆ ನೋಡು, ಎಷ್ಟು ಚೆನ್ನಾಗಿದೆ. ನಮ್ಗೆ ಯಾವುದೇ ತೊಂದ್ರೆನೂ ಇರಲ್ಲ. ಅದು ನಿಜಾನೇ ಅಮ್ಮ, ಆದ್ರೆ ಅವ್ರ ಪಾಪ ಅಲ್ವಾ? ಪಾಪ ಪುಣ್ಯ ನಮಗೆ ಯಾಕೋ, ನಾವು ಜೋಪಾನವಾಗಿರ್ಬೇಕಷ್ಟೆ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ್ಲೇ ಆಕಾಶದಿಂದ ಮೆಲ್ಲೆ ಮಳೆ ಬೀಳಕ್ಕೆ ಶುರುವಾಯ್ತು. ಮೆಲ್ಲೆ ಶುರುವಾದ ಆ ಮಳೆ ಮೆಲ್ಲೆ ಮೆಲ್ಲೆ ಜೋರಾಗ್ತಾನೋ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆಗೆ ಹೋಗಕ್ಕೆ ಶುರು ಮಾಡಿದ್ರು. ಆಕಾಶದಲ್ಲಿ ಏನೋ ದೊಡ್ಡ ಪ್ರಳಯ ನಡೆಯುವ ಹಾಗೆ ಕಾಣಿಸ್ತಾ ಇತ್ತು. ಗುಡುಗು ಮಿಂಚು ಶಬ್ದದೊಂದಿಗೆ ತುಂಬಾನೇ ಭಯಂಕರವಾಗಿತ್ತು. ಆ ಸಮಯದಲ್ಲಿ ಟುನಿಗುಬ್ಬಚ್ಚಿಯ ಮನೆಯ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಅವಳ ಮನೆ ಚಾವಣಿ ಕೂಡ ತುಂಬಾನೇ ಹಳೆಯದಾಗಿದ್ರಿಂದ ಅದ್ರ ಮೂಲಕ ಒಳಗಡೆ ನೀರ್ ಬೀಳ್ತಾ ಇತ್ತು. ಮೊದ್ಲು ಒಂದ್ ಕಡೆ, ಆಮೇಲೆ ಇನ್ನೊಂದ್ ಕಡೆ ಅಂತ ಹನಿ ಹನಿಯಾಗಿ ಮಳೆ ನೀರು ಒಳಗಡೆ ಬೀಳ್ತಿತ್ತು. ಅಮ್ಮ, ಇಲ್ಲಿ ನೋಡು, ಇಲ್ಲಿ ನೀರ್ ಬೀಳ್ತಾ ಇದೆ. ಈ ಬಟ್ಟೆ ಎಲ್ಲಾನು ಒದ್ದೆಯಾಗ್ತಿದೆ ಮಾ. ಹೌದ್ ಬುಜ್ಜಿ, ಹೋಗಿ ಪಾತ್ರೆ ತಗೊಂಡ್ ಬಾ. ನೀರ್ ಬಿಡೋ ಜಾಗದಲ್ಲಿ ಆ ಪಾತ್ರೆಗಳನ್ನ ಇಡೋಣ. ಹಾಗಂತ ತಾಯಿ ಮಗಳು ಇಬ್ರು ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದ್ರೆ ಅವರ ಪ್ರಯತ್ನಗಳಿಗೆ ಯಾವುದೇ ಫಲನೂ ಸಿಗ್ಲೇ ಇಲ್ಲ. ಮಳೆ ನೀರು ಬೇಗನೆ ಮನೆಯೊಳಗಡೆ ಬರ್ತಾ ಇತ್ತು. ಪಾತ್ರೆಗಳೆಲ್ಲ ನೀರು ತುಂಬಿ ತುಳುಕ್ತಾ ಇತ್ತು. ಆದ್ರಿಂದ ಮನೆನೇ ಒಂದು ಚಿಕ್ಕ ಕೊಳ ತರ ಕಾಣಿಸ್ತಾ ಇತ್ತು. ಬುಜ್ಜಿ ಅದನ್ನ ನೋಡಿ ಹೆದರ್ತಿದ್ಲು. ಅಮ್ಮ, ಇಲ್ಲಿ ನೋಡಮ್ಮ, ನೀರು ಕೊಳ ತರ ಬದಲಾಗ್ತಾ ಇದೆ. ನನಗ್ ಭಯ ಆಗ್ತಿದೆ ಅಮ್ಮ. ಹೆದರಿಬೇಡ ಬುಜ್ಜಿ, ನಾನಿದ್ದೀನಿ ಅಲ್ವಾ? ಆ ದೇವ್ರು ನಮ್ಮನ್ನ ಏನೂ ಆಗದೆ ಚೆನ್ನಾಗಿ ನೋಡ್ಕೊಳ್ತಾನೆ. ಟುನಿ ಹೊರಗಡೆ ಬಂದು ಅವಳ ಗೆಳತಿ ಚೋಟುನ ಕರೆದ್ಲು. ಚೋಟು, ನಿನ್ ಮನೆ ಪರಿಸ್ಥಿತಿ ಹೇಗಿದೆ? ಆವಾಗ ಚೋಟು ಹೊರಗಡೆ ಬಂದು, ಏನಂತ ಹೇಳಿದ್ರು ಟುನಿ, ನನ್ನ ಮನೇನು ಕೊಳ ಥರನೇ ಬದಲಾಗಿದೆ. ಮಳೆ ನೀರು ಮನೆಯೊಳಗಡೆ ಬೀಳ್ತಾ ಇದೆ. ಬನ್ನು ಚಳಿಯಿಂದ ಒದ್ದಾಡ್ತಿದ್ದಾನೆ. ಆವಾಗಲೇ ಅವರಿಬ್ಬರ ಗೆಳತಿಯರಾದ ಮಹಿಹಾದು ಹಾಗೂ ಲೂಸಿ ಪಾರಿವಾಳ ಇಬ್ರು ಕೂಡ ಅವ್ರ ಮನೆಯಿಂದ ಹೊರಗಡೆ ಬಂದ್ರು. ಅವರೆಲ್ಲರೂ ಟುನಿ ಮನೆಗೆ ಬಂದ್ರು. ಎಲ್ಲರ ಪರಿಸ್ಥಿತಿನೂ ಒಂದೇ. ಎಲ್ಲರ ಮನೆಯೊಳಗಡೆ ಕೂಡ ಮಳೆ ನೀರು ಬೀಳ್ತಾನೆ ಇತ್ತು. ಅಯ್ಯೋ, ಈ ಮಳೆ ಯಾವಾಗ ನಿಲ್ಲುತ್ತೋ ಏನೋ. ಈ ಮಳೆಯಿಂದ ಎಲ್ಲಿಗೆ ಹೋಗೋದಂತಾನೆ ಅರ್ಥ ಆಗ್ತಿಲ್ಲ. ಹೌದು, ನೀನು ಹೇಳಿದ್ದು ನಿಜಾನೇ. ಮಳೆ ನೀರೆಲ್ಲ ಮನೆಯೊಳಗಡೆನೇ ಇದೆ. ಪಾಪ ಮಕ್ಕಳು ಈ ನೀರಿನಲ್ಲಿ ಇದ್ರೆ ಅವರ ಆರೋಗ್ಯ ಹಾಳಾಗುತ್ತೋ ಏನೋ. ಹಾಂ ಹೌದು, ಅವ್ರ ಪರಿಸ್ಥಿತಿ ನೋಡಿದ್ರೇನೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ. ಒಂದು ನಿಮಿಷ ಇರಿ, ನನ್ನ ಹತ್ರ ಒಂದು ಯೋಚನೆ ಇದೆ. ಚಿಚುಕಾಗೆ ಮನೆ ಸಿಮೆಂಟ್ ಮನೆ ತಾನೆ. ನಾವೆಲ್ಲರೂ ಅವಳ ಹತ್ರ ಹೋಗಿ ಸಹಾಯ ಕೇಳೋಣವಾ? ಮಳೆ ನಿಲ್ಲೋ ತನಕ ಎಲ್ಲೇ ಇರ್ತೀವಿ ಅಂತ. ಅವಳು ಖಂಡಿತ ಸಹಾಯ ಮಾಡ್ತಾಳೆ. ಹಾಗಂತ ಚೋಟು ಕೊಟ್ಟ ಐಡಿಯಾ ಎಲ್ರಿಗೂ ಇಷ್ಟ ಆಯಿತು. ಎಲ್ಲರೂ ಅವಳು ಜಾಗ ಕೊಡ್ತಾಳೆ ಅಂತ ಒಂದು ನಂಬಿಕೆಯಿಂದ ಚಿಚುಕಾಗೆಯ ಮನೆಗೆ ಹೊರಟ್ರು. ಜೋರಾಗಿ ಮಳೆ ಬರೋದ್ರಿಂದ ಅವರೆಲ್ಲರೂ ಮಳೆಯಲ್ಲಿ ಒದ್ದೆಯಾಗಿ ಚಿಚುಕಾಗಿ ಮನೆ ಬಾಗಿಲನ್ನ ಬಡಿದ್ರು. ಒಳಗಡೆ ಬೆಚ್ಚಗೆ ಕೂತ್ಕೊಂಡಿದ್ದ ಚಿಚುಕಾಗೆ ಮನೆ ಬಾಗಿಲನ್ನ ತೆರೆದ್ಲು. ಚಿಚು, ಹೊರಗಡೆ ಮಳೆ ಬಂದಿದ್ರಿಂದ ನಮ್ಮ ಮನೆ ಇಡೀ ಮಳೆ ನೀರು ಬಂದ್ಬಿಟ್ಟಿದೆ. ಮಳೆ ನಿಲ್ಲೋ ತನಕ ಸ್ವಲ್ಪ ಹೊತ್ತು ನಿನ್ನ ಮನೇಲಿ ನಾವು ಇರ್ಬೋದಾ? ಏನು ಅಂದ್ಕೊಂಡಿದ್ದೀರಾ? ಇದು ಮನೇನಾ ಛತ್ರನ? ನಿಮ್ಮಂಥ ಎಲ್ಲ ಪಕ್ಷಿಗಳಿಗೂ ಜಾಗ ಕೊಡೋಕ್ಕೆ. ಹಾಗಲ್ಲ ಚಿಚು, ನಾವೆಲ್ಲರೂ ಗೆಳತಿಯರು ತಾನೆ. ಗೆಳತಿಗೋಸ್ಕರ ಈ ಸಹಾಯ ಕೂಡ ನಿನ್ನಿಂದ ಮಾಡೋಕ್ಕಾಗಲ್ವಾ? ಗೆಳತಿನ? ನೀವೆಲ್ಲರೂ ನನಗೇನು ಗೆಳತಿಯರೋ? ನನ್ನ ಸ್ಟೇಟಸ್ ಏನೋ, ನಿಮ್ಮ ಸ್ಟೇಟಸ್ ಏನೋ. ನಿಮ್ಮಂಥವನ್ನ ಮನೆಯೊಳಗಡೆ ಬಿಡಲೇಬಾರ್ದು. ಮರ್ಯಾದೆಯಿಂದ ಹೊರಗಡೆ ಹೋಗಿ. ಅಮ್ಮ, ಹಾಗೆ ಹೇಳೋದು ತಪ್ಪು. ಅವ್ರೆಲ್ರಿಗೂ ನೀನು ಸಹಾಯ ಮಾಡಮ್ಮ. ಬಾಯಿ ಮುಚ್ಚು ಚಿನ್ನೋ, ಬಾ ಒಳಗಡೆ ಹೋಗೋಣ. ಹಾಗಂತ ಹೇಳಿ ಚಿಚುಕಾಗೆ ಚಿನ್ನುಕಾಗೆನ ಕರ್ಕೊಂಡು ಮನೆಯೊಳಗಡೆ ಹೋಗ್ಬಿಡ್ತು. ಪಾಪ 4 ಪಕ್ಷಿಗಳು ಮನೆಯಿಂದ ಹೊರಗಡೆ ಬಂದ್ರು. ಅವರಿಗೆ ಅವಮಾನದ ಜೊತೆ
ತುಂಬಾ ಕಷ್ಟನೂ ಆಗ್ತಾ ಇತ್ತು. ಬೇರೆ ದಾರಿ ಇಲ್ಲದೆ ಅವರೆಲ್ಲರೂ ಅವ್ರ ಮನೆಗೆ ವಾಪಸ್ ಬಂದ್ರು. ಚಿಚುಕಾಗೆ ಅಹಂಕಾರದಿಂದ ಕೂತ್ಕೊಂಡು, ನೋಡಿದ್ಯೇನೋ ಎಲ್ರು ಹೇಗೆ ಹೋದ್ರು ಅಂತ. ಹಾಗಂತ ಅವಳು ಮಾತಾಡ್ತಾ ಇದ್ದಾಗ್ಲೇ ಇದ್ದಕ್ಕಿದ್ದಂತೆ ಅವ್ರ ಮುಂದ್ಗಡೆ ಇದ್ದ ಟೇಬಲಲ್ಲಿ ಢಂಗ್ ಅಂತ ಒಂದು ಹನಿ ಬಿತ್ತು. ಅದನ್ನ ನೋಡಿ ಅವರಿಬ್ರು ಆಶ್ಚರ್ಯಪಟ್ರು. ಅಮ್ಮ, ನಮ್ಮನೆಯಲ್ಲೂ ನೀರು ಬೀಳ್ತಿದೆ. ಅದು ಅಸಾಧ್ಯ ಕಣೋ, ಇದು ಸಿಮೆಂಟ್ ಮನೆ, ನೀರು ಬೀಳಲ್ಲ, ಎಲ್ಲೋ ಒಂದು ಚಿಕ್ಕ ಲೀಕ್ ಆಗಿರುತ್ತೆ ಅಷ್ಟೇ. ಹಾಗಂತ ಹೇಳ್ತಾ ಇದ್ದಾಗ್ಲೇ ಆ ಚಿಕ್ಕ ಲೀಕ್ ದೊಡ್ಡದಾಗಿ ಬದಲಾಗಕ್ಕೆ ಸುಮಾರು ಸಮಯ ಆಗಿಲ್ಲ. ಅದು ಸಿಮೆಂಟ್ ಮನೆ ಆದ್ರೂ ಕೂಡ ಆ ಪ್ರಚಂಡ ಮಳೆಗೆ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಹನಿಯಾಗಿ ಬೀಳ್ತಾ ಇದ್ದ ನೀರು ಇವಾಗ ಜಾಸ್ತಿನೇ ಬೀಳ್ತಾ ಇತ್ತು. ಅದನ್ನ ನೋಡಿ ಚಿಚುಕಾಗೆ ಮುಖದಲ್ಲಿದ್ದ ಅಹಂಕಾರ ಭಯವಾಗಿ ಬದಲಾಯಿತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಅಯ್ಯೋ, ಇಷ್ಟು ಸ್ಟ್ರಾಂಗ್ ಆಗಿ ಕಟ್ಕೊಂಡಿರುವ ಮನೆಗೇನೆ ಈ ಪರಿಸ್ಥಿತಿ ಅಂದ್ರೆ ಪಾಪ ಹೊರಗಡೆ ಗುಡಿಸಿನಲ್ಲಿರುವ ಪಕ್ಷಿಗಳಿಗೆ ಎಷ್ಟು ಕಷ್ಟ ಇದ್ದಿರ್ಬೋದು. ನಾನು ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ದೆ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟೆ. ಇವಾಗ ನನ್ನ ಪರಿಸ್ಥಿತಿನೂ ಅದೇ ರೀತಿ ಬದಲಾಗಿದೆ. ಏನ್ ಮಾಡೋದೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಇನ್ನು ಬೇರೆ ದಾರಿ ಇಲ್ಲ. ಈ ಮನೇಲಿ ಇನ್ಮುಂದೆ ಇದ್ರೆ ತುಂಬಾ ಅಪಾಯ. ಇವಾಗ್ಲೇ ಮನೆಯಿಂದ ಹೊರಗಡೆ ಹೋಗ್ಬಿಡ್ಬೇಕು. ಆವಾಗ ಚೋಟಿಗಿಳಿ ಟುನಿ ಹತ್ರ, ಏನ್ ಹೇಳ್ತಾ ಇದೀಯ ಟುನಿ? ಇವಾಗ ಹೊರಗಡೆ ಹೋದ್ರೆ ಮಳೇಲಿ ಎಲ್ಲಿ ಅಂತ ನಾವು ನಿಲ್ಲಕ್ಕಾಗುತ್ತೆ? ಇಲ್ಲೇ ಇದ್ರೆ ಮನೆ ಹಂಚು ನಮ್ಮ ಮೇಲೆ ಬೀಳುತ್ತೆ. ಆಮೇಲೆ ಪ್ರಾಣಕ್ಕೇನೆ ಅಪಾಯ ಬರುತ್ತೆ. ಹೊರಗಡೆ ಹೋದ್ರೆ ನಾವು ಪ್ರಾಣದಿಂದ ಇರೋದಕ್ಕೆ ಅವಕಾಶನಾದ್ರೂ ಸಿಗುತ್ತೆ. ಹಾಗಂತ ಟುನಿ ಹೇಳಿದ್ರಿಂದ ಅವರೆಲ್ಲರೂ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದ್ರು. ಆ ಊರಿನ ಗಡಿಯಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಪ್ರಾಬ್ಲಮ್ ಇರಲ್ಲ ಅಂತ ಅವರು ಅಂದ್ಕೊಂಡ್ರು. ಆ ಆಲದ ಮರದ ಕೆಳಗಡೆ ಹೋದ್ರೆ ಸ್ವಲ್ಪ ಹೊತ್ತು ಅಲ್ಲೇ ಇರ್ಬೋದು. ಆದ್ರೆ ಇಲ್ಲಿಂದ ಅಷ್ಟು ದೂರ ಹೋಗೋದು ಮಾತ್ರ ದೊಡ್ಡ ಪ್ರಶ್ನೆನೆ. ಹೌದು, ಅಷ್ಟು ದೂರ ಹೇಗೆ ಹೋಗೋದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಮಕ್ಕಳನ್ನ ಕರ್ಕೊಂಡು ಜೋಪಾನವಾಗಿ ಹೋಗ್ಬೇಕು. ಹಾಗೆ ಮಕ್ಕಳನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾ ಇರುವ ಆ ಸಮಯದಲ್ಲಿ ಚಿಚುಕಾಗೆ ಅವಳ ಮಗ ಚಿನ್ನುಕಾಗೆ ಜೊತೆ ಅಲ್ಲಿಗೆ ಬಂದ್ಲು. ಎಲ್ರೂ ನನ್ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮ ಹತ್ರ ತುಂಬಾನೇ ಅಹಂಕಾರದಿಂದ ನಡ್ಕೊಂಡು ನಿಮ್ಮನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟೆ. ಇವಾಗ ನನ್ನ ಮನೆ ಪರಿಸ್ಥಿತಿನೂ ನಿಮ್ಮನೆ ಪರಿಸ್ಥಿತಿನೂ ಒಂದೇ. ಪ್ರಕೃತಿಯ ಮುಂದ್ಗಡೆ ಎಲ್ರೂ ಸಮ ಅಂತ ಇವಾಗ ನನಗೆ ಅರ್ಥ ಆಯ್ತು. ತಗೊಳ್ಳಿ, ನನ್ನ ಹತ್ರ ಸ್ವಲ್ಪ ಬಾಳೆ ಎಲೆ ಇದೆ. ಇದನ್ನ ಛತ್ರಿ ತರ ಉಪಯೋಗ ಮಾಡ್ಕೊಂಡು ನಾವೆಲ್ರೂ ತಕ್ಷಣ ಆ ಆಲದ ಮರದ ಕೆಳಗಡೆ ಹೋಗೋಣ. ಎಲ್ರೂ ಚಿಚುಕಾಗಿ ಕೊಟ್ಟ ಬಾಳೆ ಎಲೆನ ತಲೆ ಮೇಲೆ ಇಟ್ಕೊಂಡು ಆಲದ ಮರದ ಹತ್ತಿರ ಹೋಗ್ತಾ ಇದ್ರು. ಅಮ್ಮ, ನೀನು ತುಂಬಾನೇ ಒಳ್ಳೆಯವಳು. ಇಲ್ಲ ಕಣೋ, ಇವಾಗ್ಲೇ ಒಳ್ಳೆಯವಳಾಗಿ ಬದಲಾಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕಷ್ಟದಲ್ಲಿ ಎಲ್ರಿಗೂ ಸಹಾಯ ಮಾಡೋದ್ರಲ್ಲೇ ಒಳ್ಳೆತನ ಇದೆ. ಹಾಗೆ ಹೇಗೋ ಕಷ್ಟಪಟ್ಟು ಆ ಪಕ್ಷಿಗಳು ಎಲ್ರೂ ಕೂಡ ಆಲದ ಮರದ ಹತ್ತಿರ ಬಂದ್ರು. ಆ ಆಲದ ಮರ ತುಂಬಾನು ದೊಡ್ಡದಾಗಿ ಅಲ್ಲೇ ಮಳೆ ನೀರು ಬೀಳಲೇ ಇಲ್ಲ. ಪಕ್ಷಿಗಳು ಎಲ್ರೂ ಕೂಡ ಆ ಆಲದ ಮರದ ಕೊಂಬೆಗಳಲ್ಲಿ ಕೂತ್ಕೊಂಡಿದ್ರು. ಚಿಚುಕಾಗಿ ಅವಳು ತಗೊಂಡ್ ಬಂದಿದ್ದ ಮೂಟೆನ ಬಿಚ್ಚಿದ್ಲು. ಅದ್ರಲ್ಲಿ ಸ್ವಲ್ಪ ಬೇಯಿಸಿದ ಗೆಣಸುಗಳು ಹಾಗೆ ಒಂದು ಬೆಲ್ಲ ತುಂಡು ಕೂಡ ಇತ್ತು. ಮಕ್ಕಳೆಲ್ರು ಅದನ್ನ ತಿನ್ನಕ್ಕೆ ಶುರು ಮಾಡಿದ್ರು. ಧನ್ಯವಾದ ಚಿಚು, ನಿನ್ನ ಬದಲಾವಣೆ ನಮಗೆ ಸಹಾಯ ಮಾಡಿದೆ. ಧನ್ಯವಾದ ನನಗಲ್ಲ, ಈ ಪ್ರಕೃತಿಗೆ ಹೇಳ್ಬೇಕು. ಈ ಪ್ರಕೃತಿನೇ ನಾನು ನೀವು ಎಲ್ರೂ ಸಮ ಅಂತ ನನಗೆ ತಿಳಿಸ್ತು. ಹಾಗೆ ಇಡೀ ರಾತ್ರಿ ಪಕ್ಷಿಗಳು ಎಲ್ರೂ ಕೂಡ ಆ ಆಲದ ಮರದ ಮೇಲೆಗಡೆನೇ ಇದ್ರು. ಆ ದಿನ ರಾತ್ರಿ ತುಂಬಾನು ಭಯಂಕರವಾಗಿತ್ತು. ಹೇಗೋ ಆ ದಿನ ರಾತ್ರಿನೂ ಕಳೀತು. ಮರುದಿನ ಬೆಳಗ್ಗೆ ಮಳೆ ನಿಂತೋಯ್ತು. ಸೂರ್ಯ ಮೇಘಗಳನ್ನ ದಾಟಿ ಮೇಲೆ ಹೊರಗಡೆ ಬರ್ತಾ ಇದ್ದ. ಆವಾಗ ಮರದ ಮೇಲಿದ್ದ ಪಕ್ಷಿಗಳು ಎಲ್ರೂ ಇಳಿದು ಅವರ ಊರನ್ನ ನೋಡಿದ್ರು. ಅವರ ಮನೆಗಳು ಎಲ್ಲಾನು ಕುಸಿದು ಬಿದ್ದೋಗಿತ್ತು. ಅದನ್ನ ನೋಡಿ ಅವರೆಲ್ಲರೂ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಅಮ್ಮ, ನಮ್ಮ ಮನೆ ಬಿದ್ದೋಯ್ತು, ಇನ್ನು ನಾವು ಎಲ್ಲಿಗಮ್ಮ ಹೋಗೋದು? ಹೆದರ್ಬೇಡ ಬುಜ್ಜಿ, ನಾನಿದ್ದೀನಿ ಅಲ್ವಾ. ನಾವು ಜೀವಂತವಾಗಿರೋದೇ ದೊಡ್ಡ ವಿಷಯ. ಹೊಸ ಮನೆನ ಕಟ್ಕೊಳ್ಬೋದು ಬಿಡೋ. ಹೌದು, ಈ ಸಲ ಹೊಸ ಮನೆ ಕಟ್ಟುವಾಗ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಆವಾಗ್ಲೇ ಎಂತ ಮಳೆನ ಬೇಕಾದ್ರೂ ಅದು ತಡ್ಕೊಳ್ಳುತ್ತೆ. ಅದಕ್ಕೆ ಹಣ ಬೇಕಾದ್ರೆ ನಾನ್ ಕೊಡ್ತೀನಿ. ನಾವೆಲ್ರೂ ಒಟ್ಟಿಗೆ ನಿಂತ್ಕೊಂಡ್ರೆ ಯಾವುದೇ ಸಮಸ್ಯೆಯಿಂದನೂ ಹೊರಗಡೆ ಬರ್ಬೋದು. ಹಾಗಂತ ಚಿಚುಕಾಗಿ ಹೇಳಿದನ್ನ ಕೇಳಿ ಬೇಜಾರಲ್ಲಿದ್ದ ಆ ಪಕ್ಷಿಗಳ ಮುಖದಲ್ಲಿ ಒಂದು ಸಂತೋಷ ಧೈರ್ಯ ಕಾಣಿಸ್ತಾ ಇತ್ತು. ಚಿಚುಕಾಗಿ ಕೊಟ್ಟ ಧೈರ್ಯದಲ್ಲಿ ಅವರೆಲ್ಲರೂ ಪುನಃ ಒಂದು ಹೊಸ ಜೀವನನ ಬಾಳಕ್ಕೆ ಶುರು ಮಾಡಿದ್ರು. ಟುನಿ ಬುಜ್ಜಿಯ ಹಸು ಸಾಕಾಣಿಕೆ. ಟುನಿಗು ಬಜ್ಜಿ ಅವಳ ಚಿಕ್ಕ ಹೊಲದಲ್ಲಿ ಒಬ್ಬಳೇ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಆ ವರ್ಷ ಬೆಳೆ ಏನು ಸರಿಯಾಗಿ ಬರ್ಲಿಲ್ಲ. ಆದ್ರಿಂದ ಅವಳಿಗೆ ಲಾಭನೇ ಇಲ್ಲ. ಅವಳ ಮಗಳು ಬುಜ್ಜಿಯ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆದ್ರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬುಜ್ಜಿ ಅವಳ ಗೆಳೆಯನಾದ ಬನ್ನು ಜೊತೆ ಕೂತ್ಕೊಂಡು ಸಂತೋಷವಾಗಿ ಆಟಾಡ್ತಾ ಇದ್ಲು. ಬನ್ನು, ನಿನ್ನೆ ರಾತ್ರಿ ಕನ್ಸಲ್ಲಿ ನನಗೆ ಬಿಸಿ ಬಿಸಿ ಜಿಲೇಬಿ ಬಂತು ಕಣೋ. ನಿನಗೇನಾದ್ರೂ ಕನ್ಸ್ ಬಂತಾ? ಹೌದು, ನೀನು ಬಿಸಿ ಬಿಸಿ ಜಿಲೇಬಿ ನಿನಗೆ ಕನ್ಸಲ್ ಬಂತಲ್ವಾ? ನನಗೆ ಬಿಸಿ ಬಿಸಿ ಬಾದಾಮ್ ಹಾಲ್ ಬಂತು ಗೊತ್ತಾ? ಇದನ್ನ ಕೇಳ್ತಾ ಇದ್ದ ಟೊನಿ, ಅಯ್ಯೋ, ಈ ಹುಡುಗಿಗೆ ಯಾವಾಗ್ಲೂ ತಿಂಡಿ ಬಗ್ಗೆನೇ ಯೋಚನೆ. ನಾನಿಲ್ಲಿ
ಹೊಲದಲ್ಲಿ ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ, ಏನ್ ಮಾಡ್ದು ಅಂತ ಯೋಚನೆ ಮಾಡ್ತಾ ಇದ್ರೆ ಇವಳು ತಿಂಡಿ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಹಾಗಂತ ಅಂದ್ಕೊಂಡು ಟುನಿ ಮನೆಗೆ ಬರ್ತಾ ಇದ್ದಾಗ ಊರಿನ ಮುಖ್ಯಸ್ಥಳಾದ ಮಹಿಹದಿನ ಮನೆಯ ಹೊರಗಡೆ ಒಂದು ಹಸುನ ಕಟ್ಟಾಕಿತ್ತು. ಅದನ್ನ ನೋಡ್ತಾ ಇದ್ದಾಗ ಟುನಿಗೊಂದು ಆಲೋಚನೆ ಬಂತು. ಹೌದು, ಒಂದು ಹಸುನ ತಗೊಂಡು ವ್ಯಾಪಾರ ಮಾಡಿದ್ರೆ ಆ ಹಸು ಹಾಲು ಕೊಡುತ್ತೆ, ಮೊಸರು, ಮಜ್ಜಿಗೆ, ಬೆಣ್ಣೆ ಹಾಗೂ ತುಪ್ಪ ಎಲ್ಲಾನು ಮಾರ್ಬೋದಲ್ವಾ? ಹಾಗಂತ ಅಂದ್ಕೊಂಡು ಸಂತೋಷವಾಗಿ ಟುನಿ ಮನೆಗೆ ಬಂದಾಗ ಟುನಿಗೋಸ್ಕರ ಕಾಯ್ತಾ ಇದ್ದ ಬುಜ್ಜಿ ಗುಬ್ಬಚ್ಚಿ ಟುನಿನ ನೋಡಿ ಒಂದು ಪಾತ್ರೆನ ತಗೊಂಡು ಕೈಯಲ್ಲಿ ಇಟ್ಕೊಂಡು, ಅಮ್ಮ ಬಂದ್ಯಾ? ಬಾ, ಹಸ್ವಾಗ್ತಾ ಇದೆ, ಬೇಗ ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ ಕೊಡಮ್ಮ, ನಾನು ಬನ್ನಿ ಇಬ್ರು ತಿಂತೀವಿ. ಉಪ್ಪಿಟ್ಟು ಮಾಡೋದಲ್ಲ ಆಮೇಲೆ, ಒಂದ್ ವಿಷಯ ಹೇಳ, ನಾವು ಹಸು ತಗೊಳ್ತಾ ಇದ್ದೀವಿ. ಅದನ್ನ ಕೇಳಿ ಬುಜ್ಜಿ ಆಶ್ಚರ್ಯದಿಂದ, ಏನಮ್ಮ ಹೇಳ್ತಾ ಇದೀಯಾ? ಹಸು ತಗೊಳ್ತೀಯಾ ಅಂದ್ರೆ ದಿನ ಹಾಲು, ಮಜ್ಜಿಗೆ, ಮೊಸರು, ಬೆಣ್ಣೆ ಎಲ್ಲಾನು ಸಿಗುತ್ತೆ ಅಲ್ವಾ? ಹಾಗಾದ್ರೆ ನಾನು ದಿನ ಪಾಲ್ಕೋವಾ ಮಾಡ್ಕೊಳ್ಬೋದು, ಐಸ್ ಕ್ರೀಮ್ ಕೂಡ ಮಾಡ್ಬೋದು. ಆವಾಗ ಟುನಿ, ಅಯ್ಯೋ ಯಾವಾಗ್ಲೂ ತಿಂಡಿ ಬಗ್ಗೆನೇ ಯೋಚನೆನಾ? ಇದು ವ್ಯಾಪಾರಕ್ಕೋಸ್ಕರ ಅಮ್ಮ. ಹಸು ಕೊಡೋ ಹಾಲ್ನ ಊರಲ್ಲಿ ಮಾರಿದ್ರೆ ನನಗೆ ಸ್ವಲ್ಪ ಹಣನಾದ್ರೂ ಸಿಗುತ್ತೆ. ಹಸು ಸಾಕೋದು ಅಷ್ಟು ಸುಲಭ ಅಲ್ಲ, ಇದಕ್ಕೆ ನೀವಿಬ್ರು ನನಗೆ ಸಹಾಯ ಮಾಡ್ಬೇಕು. ಅಷ್ಟೇ ತಾನೇಮ್ಮ, ನಾನಿದ್ದೀನಿ, ನನ್ನ ಅಸಿಸ್ಟೆಂಟ್ ಬನ್ನು ಇದ್ದಾನೆ, ನಾವಿಬ್ರು ನೋಡ್ಕೊಳ್ತೀವಿ. ಏನೋ ಬನ್ನು, ನೋಡ್ಕೊಳ್ಬೋದು ತಾನೇ? ಹೌದೌದು, ನಾನ್ ನೋಡ್ಕೊಳ್ತೀನಿ. ಅದಕ್ಕೆ ಬದಲು ನನಗೆ ಹಸು ಹಾಲು ಕೊಡ್ತೀರಾ ತಾನೇ? ಅದೆಲ್ಲ ಆಮೇಲೆ, ಮೊದಲು ಇವಾಗ ಹಸು ತಗೊಳಕ್ಕೆ ಹಣ ಬೇಕು. ನನ್ನ ಹತ್ರ ಅಷ್ಟು ಹಣ ಇಲ್ವಲ್ಲ, ಹಣಕ್ಕೋಸ್ಕರ ಇವಾಗ ಏನಾದ್ರೂ ಒಂದು ಮಾಡ್ಲೇಬೇಕು. ಹಾಗಂತ ಹೇಳಿ ಟುನಿ ಪುನಃ ಚಿಂತೆಯಿಂದ ಯೋಚನೆ ಮಾಡ್ತಾ ಇದ್ಲು. ಹಸು ತಗೊಳಕ್ಕೆ ಅವಳತ್ರ ಅಷ್ಟು ಹಣ ಇಲ್ಲ. ಆ ಊರಿನಲ್ಲಿ ಯಾರಿಗಾದ್ರೂ ಹಣ ಬೇಕು ಅಂದ್ರೆ ಎಲ್ರು ಹೋಗ್ತಾ ಇದ್ದಿದ್ದು ಚಿಚುಕಾಗೆ ಹತ್ತಿರ. ಚಿಚು ಬಡ್ಡಿ ವ್ಯಾಪಾರಿ. ಟುನಿ ಸರಿ ಅಂತ ಚಿಚುಕಾಗೆ ಹತ್ತಿರ ಹೋದಾಗ ಅವಳು ಬಡ್ಡಿ ಲೆಕ್ಕ ಎಲ್ಲಾನು ನೋಡ್ತಾ ಇದ್ಲು. ಟುನಿನ ನೋಡಿ ಚಿಚು, ಏನ್ ಟುನಿ ಬೆಳಿಗ್ಗೆ ಬಂದಿದೀಯಾ? ಓ, ಬಡ್ಡಿ ಹಣ ಕೊಡಕ್ಕ? ಇಲ್ವಲ್ಲ, ಬಡ್ಡಿ ಹಣ ಕೊಟ್ಟು 1 ವಾರ ತಾನೇ ಆಗಿದೆ. ಆವಾಗ ಟುನಿ, ಇಲ್ಲ ಚಿಚು, ಒಂದು ಹಸು ತಗೊಳಕ್ಕೆ ನನಗೆ ಸ್ವಲ್ಪ ಹಣ ಬೇಕು. ಏನೋ ಹಸುನಾ? ನಿನಗ್ ಬುದ್ಧಿ ಇದೆಯಾ ಟುನಿ? ಹಸು ತಗೊಳಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಗೊತ್ತಾನೆ? ಒಂದ್ ವೇಳೆ ಆ ಹಸುಗೆ ಹುಷಾರಿಲ್ದೆ ಅದು ಹಾಲು ಕೊಡ್ಲಿಲ್ಲ ಅಂದ್ರೆ ನನ್ನ ಹತ್ರ ತಗೊಂಡ ಸಾಲ ಹಣನ ನೀನು ಹೇಗ್ ವಾಪಸ್ ಕೊಡ್ತೀಯಾ? ಇಲ್ಲ ಚಿಚು, ಸ್ವಲ್ಪ ದಯವಿಟ್ಟು ಹಣ ಕೊಡು. ಏನೇ ಆದ್ರೂ ಸರಿ, ನಾನು ನಿನಗೆ ಕೊಡ್ಬೇಕಾಗಿದ್ದೆನ ಅಸಲು ಬಡ್ಡಿ ಸಮೇತ ಕೊಟ್ಬಿಡ್ತೀನಿ. ಹಾಗಾದ್ರೆ ಸರಿ, ಆದ್ರೆ 50% ಬಡ್ಡಿ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ ನೋಡ್ಕೊ. ಟುನಿ ಆಶ್ಚರ್ಯದಿಂದ, 50%? ಇದು ತುಂಬಾ ಜಾಸ್ತಿ ಅಲ್ವಾ ಚಿಚು? ಸ್ವಲ್ಪ ಕಡಿಮೆ ಮಾಡ್ಬೋದಲ್ವಾ? ಕಡಿಮೆ ಎಲ್ಲ ಮಾಡಕ್ಕಾಗಲ್ಲ. ಮತ್ತೆ ನೀನ್ ಹೊಲನ ನನ್ನ ಹತ್ರ ಅಡ ಇಡ್ಬೇಕಾಗುತ್ತೆ. ನೀನು ಹಣ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ನೀನ್ ಹೊಲನ ನಾನ್ ತಗೊಳ್ತೀನಿ. ಇದಕ್ಕೆ ಓಕೆ ಅಂದ್ರೆ ಸೈನ್ ಹಾಕಿ ತಗೋ. ಹಾಗಂತ ಹೇಳಿದಾಗ ಟುನಿಗೆ ಹೃದಯನೇ ನಿಂತೋಯ್ತು. ಅವಳತ್ತ ಇರೋ ಒಂದು ಚಿಕ್ಕ ಹೊಲನ ಹೇಗೆ ಅಡ ಇಡೋದು ಅಂತ ಯೋಚನೆ ಮಾಡಿದ್ಲು. ಆದ್ರೆ ಇವಾಗ ಬೇರೆ ದಾರಿನೂ ಇಲ್ಲ. ಅದಕ್ಕೆ ಸರಿ ಅಂತ ಹೇಳಿದ್ಲು. ಹಣನೂ ತಗೊಂಡ್ಲು. ಚಿನ್ನುಕಾಗೆ ದೂರದಿಂದ ಇದನ್ನೆಲ್ಲ ನೋಡ್ತಾನೆ ಇದ್ದ. ಅವನಿಗೆ ಅವನ್ ತಾಯಿ ಮಾಡೋ ಕೆಲ್ಸದಲ್ಲಿ ಸ್ವಲ್ಪ ಇಷ್ಟನೇ ಇರ್ಲಿಲ್ಲ. ಮರುದಿನ ಬೆಳಗ್ಗೆ ಟುನಿಗುಬ್ಬಚ್ಚಿಯ ಮನೆ ಪಾಕದಲ್ಲಿ ಒಂದು ಹಸು ಇತ್ತು. ಆ ಹಸುನ ನೋಡಿ ಬುಜ್ಜಿ ಬಾನು ಇಬ್ರು ಕೂಡ ಅದ್ರ ಸುತ್ತಮುತ್ತ ಆಟ ಆಡ್ತಾ ಇದ್ರು. ಅಮ್ಮ, ಈ ಹಸು ನೋಡಕ್ ತುಂಬಾ ಚೆನ್ನಾಗಿದೆ, ಇದಕ್ಕೆ ನಾವು ಲಸ್ಸಿ ಅಂತ ಹೆಸರಿಡೋಣ. ಯಾಕಂದ್ರೆ ಈ ಹಸು ಕೊಡೋ ಹಾಲಲ್ಲಿ ಲಸ್ಸಿ ಮಾಡ್ಬೋದಲ್ವಾ? ಪಾಯಸ ಅಂತ ಇಡೋಣ, ಪಾಯಸ ಅಂದ್ರೆ ನಂಗೆ ತುಂಬಾ ಇಷ್ಟ. ಹೆಸರೆಲ್ಲ ಇಡೋದು ಆಮೇಲೆ. ಬುಜ್ಜಿ, ಮೊದ್ಲು ಹಸುಗೆ ಹೋಗಿ ಹುಲ್ಲು ತಗೊಂಡ್ ಬಾ. ಬನ್ನು, ಈ ಪಾಕನ ನೀನು ಕ್ಲೀನ್ ಮಾಡು. ಅಷ್ಟೇ ತಾನೇಮ್ಮ? ಬನ್ನು, ನೀ ನನ್ನ ಅಸಿಸ್ಟೆಂಟ್ ಅಲ್ವಾ? ಹೋಗೋಗು, ಬೇಗ ಹುಲ್ಲು ತಗೊಂಡ್ ಬಾ. ಅಲ್ಲಿವರೆಗೂ ಮ್ಯಾನೇಜರ್ ಆಗಿದ್ದು ನಾನು ಇಲ್ಲಿ ಎಲ್ಲಾನು ನೋಡ್ಕೊಳ್ತೀನಿ. ಬುಜ್ಜಿ, ನಾನು ಒಬ್ನೇ ಹೋಗ್ಬೇಕಾ? ಸರಿ, ಹೋಗ್ತೀನಿ. ಇಲ್ಲಾಂದ್ರೆ ನೀನು ಹಾಲು ಕೊಡಲ್ಲ ಅಲ್ವಾ? ಹಾಗಂತ ಹೇಳಿ ಬನ್ನು ತಗೊಂಡ್ ಬಂದ ಹುಲ್ಲನ್ನ ಬುಜ್ಜಿ ಹಸುಗೆ ಕೊಟ್ಲು. ಆದ್ರೆ ಹಸು ಆ ಹುಲ್ಲನ್ನ ತಿನ್ಲೇ ಇಲ್ಲ. ಬುಜ್ಜಿನ ವಿಚಿತ್ರವಾಗಿ ನೋಡ್ತಿತ್ತು. ಬುಜ್ಜಿ ಹಸುವಿನ ಕಿವಿಯಲ್ಲಿ, ಇಲ್ ನೋಡ್ಲ ಹಸಿ, ಬೇಗ ಈ ಹುಲ್ಲನ್ನ ತಿಂದು ಒಳ್ಳೆ ಹಾಲು ಕೊಡ್ಬೇಕು. ಆವಾಗ ದಿನ ನಿನ್ಗೊಂದು ಗುಲಾಬ್ ಜಾಮೂನ್ ಕೊಡ್ತೀನಿ, ಸರಿನಾ? ಬುಜ್ಜಿ ಹೇಳಿದ್ದು ಅರ್ಥವಾಗುವ ಹಾಗೆ ಹಸುನು ಸರಿ ಅಂತ ಹುಲ್ಲನ್ನ ತಿಂತು. ಅದ್ರ ಫಲಾನು ಸಿಕ್ತು. ಟುನಿ ಹಾಲ್ ಕರೆದಾಗ ಹಸು ಒಳ್ಳೆ ಹಾಲನ್ನ ಕರೀತು. ಹಾಗೆ ಟುನಿ ಆ ದಿನದಿಂದ ಹಾಲ್ ವ್ಯಾಪಾರ ಶುರು ಮಾಡಿದ್ಲು. ಅವಳ ಮೊದಲನೇ ಕಸ್ಟಮರ್ ಚೋಟಿಗಿಳಿ ಹಾಗೂ ಲೂಸಿ ಪಾರಿವಾಳ. ಅವರು ಆ ಹಾಲನ್ನ ನೋಡಿ, ಟುನಿ, ಹಾಲ್ ತುಂಬಾ ತಿಕ್ಕಾಗಿ ಚೆನ್ನಾಗಿದೆ, ಇದ್ರಲ್ಲಿ ಪಾಯಸ ಮಾಡಿದ್ರೆ ಬನ್ನುಗೆ ತುಂಬಾ ಇಷ್ಟ. ಹೌದಮ್ಮ, ನನಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ, ಅದ್ರಲ್ಲೂ ಬುಜ್ಜಿ ಮಾಡೋದಂದ್ರೆ ಇನ್ನೂ ಇಷ್ಟ. ಹೌದು ಟುನಿ, ಹಾಲ್ ಚೆನ್ನಾಗಿದೆ. ನಾನು ದಿನ ವ್ಯಾಪಾರಕ್ಕೆ ಹೋಗೋದ್ಕಿಂತ ಮುಂಚೆ ಈ ಹಾಲನ್ನ ಕುಡಿದ್ರೆ ನನ್ನ ದೇಹಕ್ಕೆ ಬಲನೂ ಸಿಗುತ್ತೆ. ಹಾಗೆ ಆ ದಿನದಿಂದ ಟುನಿಯ ವ್ಯಾಪಾರ ಶುರುವಾಯಿತು. ಚೆನ್ನಾಗಿನೇ ನಡೀತಾ ಇತ್ತು. ಎಲ್ಲಾನು ಚೆನ್ನಾಗಿದೆ ಅಂತ ಅಂದ್ಕೊಳ್ವಾಗ ಇದ್ದಕ್ಕಿದ್ದಂತೆ ಟುನಿಗೆ ಒಂದು ಸಮಸ್ಯೆಯನ್ನು ಬಂತು. ಒಂದಿನ ಬೆಳಗ್ಗೆ ಅವಳು ಹಾಲ್ ಖರೀದಕ್ಕೋಸ್ಕರ ಹೋದಾಗ ಲಸ್ಸಿ ತುಂಬಾನು ಸುಸ್ತಾಗಿ ನೆಲದಲ್ಲಿ ಬಿದ್ದಿದ್ಲು.
ಅದನ್ನ ನೋಡಿದ ಟುನಿಗೂ ಬಚ್ಚಿಗೆ ಏನೂ ಅರ್ಥನೇ ಆಗ್ಲಿಲ್ಲ. ಲಸ್ಸಿ, ಏನಮ್ಮ, ಏನಾಯ್ತು, ಹುಷಾರಿಲ್ವಾ ಹಾಗಂತ ಕೇಳ್ತಾ ಇದ್ದಾಗ ನಿದ್ರೆಯಿಂದ ಎದ್ದು ಬುಜ್ಜಿಗೆ ಅಲ್ಲಿಗೆ ಬಂದು, ಅಮ್ಮ ಏನಾಯ್ತು ಲಸ್ಸಿಗೆ, ಏನಾದ್ರೂ ಕೋಪ ಮಾಡ್ಕೊಂಡಿದ್ದಾಳಾ, ಇವತ್ತೊಳಗೆ ಕೊಡ್ಬೇಕಾಗಿರೋ ಗುಲಾಬ್ ಜಾಮೂನ್ನ ಕೊಡ್ಲಿಲ್ವಾ? ಬುಜ್ಜಿ, ಆಟ ಎಲ್ಲ ಆಮೇಲೆ, ಅಲ್ಲಿ ನೋಡು ಲಸ್ಸಿಗೆ ಹುಷಾರಿಲ್ಲ, ಇವಳು ಹಾಲು ಕೊಡ್ಲಿಲ್ಲ ಅಂದ್ರೆ ನನ್ ವ್ಯಾಪಾರನೂ ನಡೆಯಲ್ಲ, ಆಮೇಲೆ ಚಿಚುಕಾಗಿ ಹತ್ರ ತಗೊಂಡ ಸಾಲನೂ ನಮ್ಮಿಂದ ತೀರ್ಸಕ್ಕಾಗಲ್ಲ, ನಾವು ಬೀದಿಗೆ ಬರ್ಬೇಕಾಗುತ್ತೆ ಹಾಗಂತ ಹೇಳಿ ಟುನಿ ಅಳ್ತಾ ಇದ್ದಾಗ ಆವಾಗ್ಲೇ ಬುಜ್ಜಿಗೆ ಅವಳ ಮನೆ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಆಯ್ತು. ಈ ವಿಷಯ ಚಿಚುಕಾಗಿಗೂ ತಿಳಿತು. ಅವಳಿಗೆ ಒಂದ್ ವೇಳೆ ಚಿನ್ನು ಹೇಳುದ್ನೋ ಏನೋ. ಆ ವಿಷಯ ತಿಳಿದ ತಕ್ಷಣ ಚಿಚುಕಾಗಿ ಅಲ್ಲಿಂದ ಟುನಿಯ ಮನೆಗೆ ಬಂದ್ಲು. ಏನ್ ಟುನಿ, ಹಸುಗೆ ಹುಷಾರಿಲ್ಲ ಅಂತೆ, ಅದಕ್ಕೆ ನಾನು ಹೇಳ್ದೆ, ಸರಿ ಸರಿ ಹೇಗೂ ನಿನ್ನಿಂದ ಬಡ್ಡಿ ಹಣ ಕೊಡಕ್ಕಾಗಲ್ಲ, ನಿನ್ ಹೊಲನ ನಾನ್ ತಗೊಳ್ತೀನಿ. ಆವಾಗ ಟುನಿ, ಚಿಚು ಹಾಗೆ ಹೇಳ್ಬೇಡ, ಏನಾದ್ರೂ ಸರಿ ಸ್ವಲ್ಪ ಅವಕಾಶ ಕೊಡು. ಅವಕಾಶನ ಅದೇ ನನ್ನ ಹತ್ರ ಆಗಲ್ಲ ಅನ್ನೋದು, ಇಲ್ ನೋಡು ನಿನ್ನಿಂದ ಕಟ್ಟಕ್ಕಾಗಲ್ಲ, ಹೊಲ ನಾನ್ ತಗೊಳ್ತೀನಿ ಹಾಗಂತ ಹೇಳಿ ಚಿಚು ಹೋದ್ಲು. ಬುಜ್ಜಿ ಕೋಪದಿಂದ, ಅಮ್ಮ ಚಿಚು ಅತ್ತೆ ತುಂಬಾ ಕೆಟ್ಟವ್ರು, ನೀನ್ ಬೇಜಾರ್ ಮಾಡ್ಕೊಳ್ಬೇಡ, ಲಸ್ಸಿಗೆ ಬೇಗ ಗುಣ ಆಗುತ್ತೆ ಹಾಗಂತ ಮಾತಾಡ್ತಾ ಇದ್ದಾಗ್ಲೇ ಊರಿನವರು ಎಲ್ರು ಕೂಡ ಅಲ್ಲಿಗೆ ಬಂದ್ರು. ಚಿನ್ನು ಕೂಡ ಅವನ ತಾಯಿಗೆ ಗೊತ್ತಿಲ್ದೆ ಅಲ್ಲಿಗೆ ಬಂದ. ಆವಾಗ ಚೋಟು, ಟುನಿ ಬೇಜಾರ್ ಮಾಡ್ಕೊಳ್ಬೇಡ, ನೀನು ಹೊಲನ ಚಿಚು ಹೇಗ್ ತಗೊಳ್ತಾಳೆ ನಾನು ನೋಡ್ತೀನಿ. ಹೌದೌದು, ಇವಾಗ ನೀನು ವೈದ್ಯರ್ನ ಕರ್ಕೊಂಡ್ ಬಂದ್ಯಾ ಇಲ್ವೋ? ಕರ್ಕೊಂಡ್ ಬಂದೆ, ಅದೇನೋ ಕಾಯಿಲೆ ಅಂತೆ, ತುಂಬಾ ಹಣ ಖರ್ಚಾಗುತ್ತೆ ಅಂತ ಹೇಳಿದ್ರು, ಏನ್ ಮಾಡೋದು ನನ್ಗೇನೋ ಅರ್ಥನೇ ಆಗ್ತಿಲ್ಲ. ಆವಾಗ್ಲೇ ಆ ಕಡೆ ಬಂದ ಕುಹುಬಾತು ಅವ್ರು ಮಾತಾಡಿದನ ಕೇಳಿಸ್ಕೊಂಡು, ನನಗೆ ಹಸುಗಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಮೂಲಿಕೆಗಳ ಬಗ್ಗೆ ಗೊತ್ತು, ನಾನೇನಾಯ್ತು ಅಂತ ನೋಡ್ತೀನಿ ಹಾಗಂತ ಹೇಳಿ ಕುಹು ಹಸುನ ನೋಡ್ತಾ ಇದ್ದಾಗ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಆ ಕಡೆ ಬಂತು. ಟುನಿ ಬೇಜಾರ್ ಮಾಡ್ಕೊಳ್ಬೇಡ, ಕುಹು ಹಸುಗೆ ಏನಾಯ್ತು, ಏನಾದ್ರೂ ಔಷಧಿ ತಗೊಂಡ್ ಬರ್ಬೇಕಾ, ನಾನ್ ತಗೊಂಡ್ ಬರ್ಲಾ? ಏನ್ ಬೇಕು ಅಂತ ಹೇಳೋ? ಹಸುಗೆ ಒಂದು ಮೂಲಿಕೆ ಬೇಕು, ಅದು ನಮ್ಮ ಊರ ಅಡವಿ ದಾಟಿದ್ರೆ ಒಂದ್ ಬೆಟ್ಟ ಇದೆ ಅಲ್ವಾ, ಅಲ್ಲೇ ಸಿಗುತ್ತೆ, ತಗೊಂಡ್ ಬರ್ತೀರಾ ಹಾಗಂತ ಕುಹು ಹೇಳ್ದಾಗ ಸೋಮಾರಿಯಾಗಿದ್ದ ಬುಜ್ಜಿ ಗುಬ್ಬಚ್ಚಿ ಆವಾಗ ಒಂದ್ ಹೆಜ್ಜೆ ಮುಂದಿಟ್ಟು, ನಾನ್ ಹೋಗ್ತೀನಿ, ನನ್ ಜೊತೆ ಬನ್ನೂನು ಬರ್ತಾನೆ, ನಾವಿಬ್ರು ಹೋಗಿ ಆ ಮೂಲಿಕೆ ತಗೊಂಡ್ ಬರ್ತೀವಿ. ಆವಾಗ ಬನ್ನು, ಬುಜ್ಜಿ ಅಡವಿಗ, ಬೆಟ್ಟಕ್ಕ, ನಾನಾ, ದಾರಿಯಲ್ಲಿ ಹಸುವಾದ್ರೆ ಹಣ್ಣಾದ್ರೂ ಸಿಗುತ್ತಾ? ಹಣ್ಣು ಸಿಗುತ್ತೋ ಇಲ್ವೋ, ಇವಾಗ ಮೂಲಿಕೆ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಇರಕ್ಕೆ ಮನೆ ಇರಲ್ಲ ಕಣೋ ಹಾಗಂತ ಹೇಳಿ ಬುಜ್ಜಿ ಬನ್ನು ಇಬ್ರು ಕೂಡ ಅಡವಿಗೆ ಹೊರಟ್ರು. ಅಯ್ಯೋ ನನಗೆ ಕಾಲ್ ನೋವಾಗ್ತಿದೆ ಕಣೋ, ನಿನಗೂ ನೋವಾಗ್ತಾ ಇದೆಯಾ? ಏನೋ ಒಂದು ಧೈರ್ಯದಲ್ಲಿ ಬಂದ್ಬಿಟ್ಟೆ, ಇವಾಗ ಏನ್ ಮಾಡೋದು, ಹಸುವಾಗ್ತಿದೆ ಬೇರೆ ಅಲ್ವಾ, ನಿನ್ಗೂ ಹಸುವಾಗ್ತಿದ್ಯಾ? ಬುಜ್ಜಿ ಹಸಿವೆಲ್ಲ ಆಮೇಲೆ, ನಾವಿವಾಗ ಲಸಿಗೋಸ್ಕರ ನಿಮ್ಮ ಅಮ್ಮನಿಗೋಸ್ಕರ ಬೆಟ್ಟಕ್ಕೆ ಹೋಗ್ಲೇಬೇಕು ಹಾಗಂತ ಹೇಳಿ ಮಕ್ಳಿಬ್ರು ಬೆಟ್ಟಕ್ಕೆ ಹೋದ್ರು. ಅಲ್ಲಿ ಆ ಮೂಲಿಕೆ ಎಲ್ಲಿದೆ ಅಂತ ಹುಡುಕಿ ಮನೆಗ್ ಬಂದ್ರು. ಆವಾಗ ಕುಹು ಆ ಮೂಲಿಕೆನ ಲಸಿಗೆ ತಿನ್ನಕ್ಕೆ ಕೊಟ್ಲು. ಆ ದಿನ ರಾತ್ರಿ ಸಮಯ ಊರಿನವರು ಎಲ್ರು ಕೂಡ ಟುನಿಯ ಮನೆ ಹತ್ತಿರಾನೇ ಇದ್ರು. ಮರುದಿನ ಬೆಳಗ್ಗೆ ಇದ್ದಕ್ಕಿದ್ದಂತೆ ಅಂಬಾ ಅನ್ನುವ ಜೋರಾದ ಒಂದು ಶಬ್ದ. ಅದನ್ನು ಕೇಳಿ ಟುನಿ ಲಸಿನ ಬಂದು ನೋಡಿದ್ಲು. ಲಸಿ ಹುಲ್ಲು ತಿಂತಾ ಇದ್ಲು, ತುಂಬಾನು ಆರೋಗ್ಯವಾಗಿದ್ಲು. ಬುಜ್ಜಿ ಲಸಿನ ತಬ್ಬಿ ಹಿಡ್ಕೊಂಡ್ಲು. ಲಸಿ, ನಿನಗೋಸ್ಕರ ನಾನು ಕಷ್ಟಪಟ್ಟು ಮೂಲಿಕೆ ತಗೊಂಡ್ ಬಂದೆ, ಇವಾಗ ನೀನು ಹುಷಾರಾಗಿದ್ದೀಯ ತಾನೆ? ಆವಾಗ ಮಹಿಹದ್ದು ಎಲ್ರೂ ಸಂತೋಷಪಟ್ರು. ಚಿಚುಕಾಗೆ ಮಾತ್ರ ತುಂಬಾ ಕೋಪದಲ್ಲಿ ಇದ್ಲು. ಏನೋ ಲಸಿ ಗುಣ ಆದ್ಲಾ? ತುಂಬಾ ಸಂತೋಷ, ಆದ್ರೆ ನನ್ ಬಡ್ಡಿ ಹಣ ಇದೆ ಅಲ್ವಾ, ಲಾಸ್ತಿನ ಹಣ ಕೊಡ್ತೀಯೋ ಹೊಲ ತಗೊಳ್ಳೋ? ಆವಾಗ ಮಹಿಹದ್ದು, ಚಿಚು ಏನಿದೋ, ಯಾಕಿಷ್ಟು ಅವಸರ? ಆ ಮಹಿಯವ್ರೆ, ಇದು ನನ್ನ ವ್ಯಾಪಾರ, ಇದ್ರೊಳಗಡೆ ನೀವು ಬರಬೇಡಿ. ಹೌದಾ, ಸರಿ ಟುನಿ, ಇವಳಿಗೆ ಎಷ್ಟು ಹಣ ಕೊಡ್ಬೇಕು ನೀನು? ಆವಾಗ ಟುನಿ ಬಡ್ಡಿ ಸಮೇತ ಎಲ್ಲ ಲೆಕ್ಕನೂ ಹೇಳಿದ್ಲು. ಆ ಹಣನ ನಾನ್ ಕೊಡ್ತೀನಿ. ನೀವಾ? ಹಾ ನಾನೇ, ನಾನು ಸ್ವೀಟ್ ಅಂಗಡಿ ಇಡ್ತಾ ಇದ್ದೀನಿ, ನಾನು ಟುನಿ ಅದರಲ್ಲಿ ಪಾರ್ಟ್ನರ್. ಟುನಿ 1 ವರ್ಷಕ್ಕೆ ನನ್ನ ಅಂಗಡಿಗೆ ಹಾಲು ಕೊಡ್ತಾಳೆ, ಅದನ್ನು ಫ್ರೀಯಾಗಿ. ನಿನಗೇನಾದ್ರೂ ಕಷ್ಟನಾ? ನಾನು ಕೂಡ ಹಣ ಕೊಡ್ತೀನಿ, ಟುನಿ ದಿನ ನನಗೆ ಹಾಲು ಕೊಡ್ತಾಳೆ. ಚಿಚು ತುಂಬ ಕೋಪದಿಂದ, ಏನೋ ನೀವೆಲ್ಲರೂ ಸೇರಿ ನನ್ನ ವ್ಯಾಪಾರನ ಹಾಳು ಮಾಡ್ತಾ ಇದ್ದೀರಾ? ಅಮ್ಮ, ಅವರೆಲ್ಲರೂ ಒಳ್ಳೆಯವರು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಿದ್ದಾರೆ, ನೀನೇ ತುಂಬ ಕೆಟ್ಟವಳು ಹಾಗಂತ ತನ್ನ ಹೆತ್ತ ಮಗ ಹೇಳಿದನ್ನ ಕೇಳಿ ಅವಮಾನ ತಡ್ಕೊಳಕ್ಕಾಗದೆ ಚಿಚುಕಾಗಿ ಕೋಪ ಮಾಡ್ಕೊಂಡು ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಹಾಗೆ ಊರಿನವರು ಎಲ್ರೂ ಕೂಡ ಇವಾಗ ಟುನಿ ಪಕ್ಕ ನಿಂತ್ಕೊಂಡಿದ್ರು. ಟುನಿಗೆ ಆ ಸಾಲದಿಂದ ವಿಮುಕ್ತಿನೂ ಸಿಕ್ತು. ಲಸಿ ಇವಾಗ ಆರೋಗ್ಯವಾಗಿದ್ಲು, ಚೆನ್ನಾಗಿ ಹಾಲು ಕೂಡ ಕೊಡ್ತಾ ಇದ್ಲು. ಬುಜ್ಜಿ, ನಿನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸ್ತಿದೆಮ್ಮ, ನೀನು ಸೋಮಾರಿತನ ಬಿಟ್ಬಿಟ್ಟು ನನಗೋಸ್ಕರ ಎಲ್ಲ ಮಾಡ್ತಾ ಇದೀಯಾ. ಅಮ್ಮ, ನಾನು ಮ್ಯಾನೇಜರ್ ಅಲ್ವಾ, ಅದಕ್ಕೆ. ಸರಿ, ನಮ್ಮ ಸಂಬಳ ಕತೆ ಏನು? ಟುನಿ, ಸಂಬಳನಾ? ಹೌದು, ನಾನು ಮ್ಯಾನೇಜರ್, ಇವನು ನನ್ನ ಅಸಿಸ್ಟೆಂಟ್,
ಇಬ್ರಿಗೂ ಸಂಬಳ ಬೇಕಲ್ವಾ? ಆದ್ರೆ ಹಣ ಕೊಡೋದೇನ್ ಬೇಡ. ಚಿಚ್ಚು ಅತ್ತೆ ಸ್ವೀಟ್ ಅಂಗಡಿ ಇಡ್ತಾ ಇದ್ದಾರೆ ಅಲ್ವಾ, ಅದ್ರಲ್ಲಿ ನನಗೆ ಬಿಸಿ ಬಿಸಿ ಜಿಲೇಬಿ ತಗೊಂಡ್ ಕೊಡ್ತೀಯಾ? ನನಗೂ ಕೂಡ ಸ್ವಲ್ಪ ಬಿಸಿ ಬಿಸಿ ರಬ್ರಿ ಕೊಡ್ಸಿದ್ರೆ. ಆವಾಗ ಟೊನಿ ಸಂತೋಷದಿಂದ ಬುಜ್ಜಿನ ತಬ್ಬಿ ಹಿಡ್ಕೊಂಡ್ಲು. ಹಾಗೆ ಟೊನಿ ಲಸಿ ಕೊಡುವ ಹಾಲನ್ನ ವ್ಯಾಪಾರ ಮಾಡ್ಕೊಂಡು ಸಿಗೋ ಹಣದಲ್ಲಿ ತನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಜೀವನ ಬಾಳ್ತಾ